ಸೂರ್ಯಕಾಂತಿ ಸೂರ್ಯಕಾಂತಿ. ಹೇಳಿ ಹೇಳಿ ನನ್ನ ಮಗ ನೀನು. ಅವತ್ತು ಮಾದೇಗೌಡ ಮದುವೆ ಮಾಡ್ಕೊಂತ ಜೋಶಲ್ಲಿ ಹೇಳಿದಾಗ ನೀನು ಹೆದರ್ಕೊಂಡು ಓಡ್ ಬರ್ದೇ ಇದ್ದಿದ್ರೆ ಏನಾದ್ರೂ ಆಗಿರೋದು. ಪೂರ್ತಿ ಹೆದರಿದ್ದ ಅವನು. ಫಿಯರಿಂಗ್ ಅಲ್ಲ ಅದು, ಬೋರಿಂಗು. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರ. ಅಂಥವ್ರು ಎನಿಥಿಂಗ್ ಡೂಯಿಂಗ್. ಕೇರ್ಫುಲ್ ಬಿ. ಅವನೇನೋ ಮಾಡ್ತಾನೆ, ಬರೀ ಮಾತು ಅಷ್ಟೇ. ಎಷ್ಟು ವರ್ಷದಿಂದ ನೋಡ್ತಿಲ್ಲ ಅವನ್ನ ನಾನು ವಾಚಿಂಗು. ಟೈಗರ್ ತರ ಮೇಲೆ ಬೀಳ್ತಾನೆ, ಒಂದೊಂದ್ಸಲ ಕಿಲ್ಲಿಂಗ್ ಮಾಡ್ಬಿಡ್ತಾನೆ ಏನೋ ಅನ್ಸುತ್ತೆ. ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಕಣೋ ಮಗನೇ. ಮಂಗಳ ಎಲ್ಲಿವರೆಗೂ ಇರ್ತಾಳೋ ಅಲ್ಲಿವರೆಗೂ ಅವನು ಕೊಲ್ಲೋ ಧೈರ್ಯ ಮಾಡೋದಿಲ್ಲ. ಅಲ್ಲದೆ ನಾವೇನು ಕೆಟ್ಟವ್ರಿ, ಏನೋ ಸ್ವಲ್ಪ ಆಸೆ ಜಾಸ್ತಿನೋ. ನೀನು ಕಾಂತಿನ ಮದುವೆ ಆದ್ರೆ ಅರ್ಧ ಆಸ್ತಿ ನಮಗ್ ಬರುತ್ತೆ ಅಂತ ಒದ್ದಾಡ್ತಿದ್ದೀನಿ. ಭಾವನ ಆಸ್ತಿ ಯಾವನ ಬೀದಿಲಿ ಹೋಗೋನ್ ಪಾಲಾಗದಕ್ಕೆ ಬಿಟ್ಬಿಡಕ್ಕಾಗತ್ತಾ? ಅವಳನ್ನ ಮುಂದಿಟ್ಕೊಂಡು ನಾವು ಮಾದೇಗೌಡನ ಕಥೆನ ಮುಗಿಸ್ಬಿಡ್ಬೇಕು. ಅಂದ್ರೆ ಫುಲ್ ಮಲ್ಡ್ರಾ? ದಡ್ಡನ್ ಮಗನೇ, ಮುಗಿಸ್ಬಿಡೋದು ಅಂದ್ರೆ ಕೊಲೆ ಮಾಡೋದು ಅಂತಲ್ವೋ. ಮಾದೇಗೌಡನಿಗೆ ಒಂದು ಗತಿ ಕಾಣಿಸೋದು ಅಂತ. ಅವನ ನಿರ್ಧಾರಗಳನ್ನು ಬಿಟ್ಟು ನಮ್ಮ ದಾರಿಗೆ ಬರೋ ತರ ಮಾಡೋದು. ಹಲೋ. ಫೋನ್ ಮಾಡಿದ ತಕ್ಷಣ ಎತ್ಕೊಳ್ಳೋಕೆ ಏನು ರೋಗ ನಿಗೆ? ಎಲ್ಲರೂ ಕಣ್ತಪ್ಸಿ ಬೇರೆ ಫೋನ್ ಮಾಡಬೇಕು. ಯಾರು ಬರ್ತಾರೇನೋ ಭಯ ಬೇರೆ. ಈ ಮನೇಲಿ ನೆಮ್ಮದಿಯಾಗಿ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ನಂಗೆ. ಇದ್ರ ಮಧ್ಯೆ ನೀನೊಬ್ಬ. ಈಗೇನಾಯ್ತು? ಯಾಕೆ ರೀತಿ ರೇಗ್ತಾ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಮದುವೆ ಆಗ್ತೀಯೋ ಇಲ್ವೋ? ಆಗ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದೀನಲ್ಲ. ಹೇಳಿ ಸಾಕು. ಯಾವಾಗ ಮದುವೆ ಆಗ್ತೀಯಾ? ನಾಳಿದ್ದು ಭಾನುವಾರ ಡೇಟ್ ಹೇಳು. ಗಂಗಾ ಪ್ಲೀಸ್. ನಿಮಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಬೇಕಾಗಿರೋದು ಬರೀ ಮಜಾ ಮಾಡೋದಕ್ಕೆ. ನಂಗೆ ಗೊತ್ತು ನಿನ್ ಬುದ್ಧಿ. ಗಂಗಾ, ಯಾಕೆ ಇದ್ದಕ್ಕಿದ್ದಾಗೆ ಏನೇನೋ ತೀರ್ಮಾನಕ್ಕೆ ಬರ್ತೀಯ? ನಾನಿನ್ ಮದುವೆ ಆಗಲ್ಲ ಅಂತ ಎಲ್ಲಿ ಹೇಳಿದೆ? ಹುಚ್ಚಿ ಥರ ಆಡ್ಬೇಡ. ಮದುವೆ ತಾನೆ? ಸರಿ, ಹಾಗಾದ್ರೆ ಈಗಲೇ ಹೊರಟ್ವಾ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡೇಶ್ವರಿ ಇದರಲ್ಲಿ ತಾಳಿ ಕಟ್ತೀನಿ. ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ರಿಜಿಸ್ಟರ್ ಮಾಡಿಸೋಣ. ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಇನ್ಸ್ಪೆಕ್ಟರ್, ಅದು ಒಂದು ಸಣ್ಣ ಕರೆಕ್ಷನ್ ಇತ್ತು. ಕರೆಕ್ಷನ್? ಏನು ಹಾಗಂದ್ರೆ? ಯಾವುದ್ರಲ್ಲಿ ಕರೆಕ್ಷನ್? ನಿಮ್ಮ ಸ್ಟೇಟ್ಮೆಂಟ್ ಅಲ್ಲ. ಈಗದೆಲ್ಲ ಆಗಲ್ಲ ರೀ. ಅದರಲ್ಲಲ್ಲ ಸರ್, ನನ್ನದು ಇದೇ ಊರು, ನಾನು ಇಲ್ಲೇ ಇರಬೇಕಾದವನು. ಹಬ್ಬ ಅಂದರೆ ಈ ಊರು ಜನಸಂಖ್ಯೆ 7,000 to 8,000 ಇರಬಹುದು. ನಮ್ಮಲ್ಲೇ ಜಗಳ ದ್ವೇಷ ಯಾಕೆ ಬೇಕು ಅಲ್ವಾ ಸರ್? ಹೇಳಿ, ನಾನೇನು ಮಾಡ್ಬೇಕದಕ್ಕೆ? ಏನಿಲ್ಲ ಸರ್, ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಣ. ಏನಂದ್ರಿ? ಹೌದು ಸರ್. ಬೇಕಾದಾಗ ಕೊಟ್ಟು ಬೇಡದೇ ಇದ್ದಾಗ ತಗೊಂಡು ಹೋಗೋದಕ್ಕೆ ಇದನ್ನೇನು ಶೆಟ್ರಂಗಡಿ ಅಂತ ಅನ್ಕೊಂಡ್ರ? ನಾನ್ ಸೆನ್ಸ್. ಕಾನ್ಸ್ಟೇಬಲ್. ಎಸ್ ಸರ್. ಇವ್ರ ಹತ್ರ ಒಂದು ಅರ್ಜಿ ತಗೊಂಡು ಆ ಕಂಪ್ಲೇಂಟ್ ಜೊತೆ ಫೈಲ್ ಮಾಡಿ. ಓಕೆ ಸರ್. ಒಳಗಿದನಲ್ಲ ಆ ಮುಕುಂದ, ಅವನ್ನ ರಿಲೀಸ್ ಮಾಡಿ. ಚೌಡವ, ನನ್ನ ಮಗಳಿಗೆ ಏನಾಗಿದೆ? ಗಾಳಿನ? ಗಾಳಿ, ಕೆಟ್ಟ ಗಾಳಿ ಅವಳು ಮೈಯಾಗ ಹೊಕ್ಕೊಂಡೈತೆ. ಅದಕ್ಕೆ ಹಿಂಗ ಆಡ್ತಾವಳೆ. ಹುಷಾರಾಗಿರ್ಬೇಕು. ಹೊರಗಿನ ಗಾಳಿ ಒಳಗ ಹೊಕ್ಕೈತೆ. 2-3 ದಿನದ ಹಿಂದೆ ಯಾವ್ದಾದ್ರೂ ಹೊಸ ವಸ್ತು ಮನೆಗೆ ಬಂದೈತಾ ನೋಡ್ಕೊಳ್ಳಿ. ಹಂಗೇನಾದ್ರೂ ಬಂದಿದ್ರೆ ಅದ್ರ ಜೊತೆಯಾಗೆ ಕೆಟ್ಟ ಗಾಳಿನೂ ಮನೆಗೆ ಹೊಕ್ಕಿರ್ಬಹುದು. ಸೂರ್ಯಕಾಂತಿ